ಏನು ನಮ್ಮ ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವ್ರಿಗೆ ಏನು ಕರ್ನಾಟಕದ ಮಾಗಡಿ ಕ್ಷೇತ್ರದ ಜಂಪಿಂಗ್ ಸ್ಟಾರ್ ಆದಂಥ ಮಾಗಡಿ ಬಾಲಕೃಷ್ಣರವರು ಭಾಳ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈತಾ ಇರ್ತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ನೋಡಿದೆ. ನಾನು ಈ ಮೂಲಕ ಮಾಗಡಿ ಬಾಲಕೃಷ್ಣ ಅವ್ರಿಗೆ ಹೇಳೋದಿಷ್ಟೇ, ನಿಮ್ಗೆ ಇವತ್ತು ಸಾವಿರಾರು ಕೋಟಿ ಆಸ್ತಿ ನೀವು ಹೊಡೆದಿದ್ದೀರಲ್ಲ, ನಿಮ್ಮ ಮನೆಯಲ್ಲಿ ಯಾರು ಆಲೂಗೆಡ್ಡೆ ಈರುಳ್ಳಿ ಬೆಳೀತಾ ಇದ್ರಾ? ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ, ಸನ್ಮಾನ್ಯ ಆರ್ ಅಶೋಕಣ್ಣವ್ರಿಗೆ ಸಾವಿರಾರು ಕೋಟಿ ಆಸ್ತಿ ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದಾರಲ್ಲ, ಅವ್ರು ಯಾವುದೇ ರೀತಿ ನಿಮ್ಮ ಥರ ರೈತರ ಜಮೀನನ್ನು 10 ಲಕ್ಷಕ್ಕೆ ಹಾಕೊಂಡು 2 ಕೋಟಿಗೆ ಮಾರ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿಲ್ಲ. ಮಾಗಡಿ ಕ್ಷೇತ್ರದಲ್ಲಿ ಟೌನ್ಶಿಪ್ ಏನಕ್ಕೆ ಬರ್ತಾ ಇದೆ ಬೆಂಗಳೂರಲ್ಲಿ, ಅದರಲ್ಲಿ ರೈತರ ಹೊಟ್ಟೆ ಮೇಲೆ ಬರೆ ಎಳಿತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಆರ್ ಅಶೋಕಣ್ಣವ್ರು ಮಾಡಿಲ್ಲ. ಅವ್ರದ್ದೇ ಆದ ಉದ್ಯಮ ವ್ಯಾಪಾರ ಇದೆ, ಅವ್ರ ರೀತಿಯಲ್ಲಿ ಅವ್ರು ಮುಂದುವರೆದಿದ್ದಾರೆ. ನಿಮ್ಮ ರೀತಿ ರೈತರು ಹೊಟ್ಟೆ ಮೇಲೆ ಹೊಡೆದು ಮುಂದುವರೆದಿಲ್ವಲ್ಲ ಬುದ್ಧಿಯವರು. ತಾವು ದಯಮಾಡಿ ಸನ್ಮಾನ್ಯ ಆರ್ ಅಶೋಕಣ್ಣವ್ರ ವಿರುದ್ಧ ಮಾತಾಡಬೇಕಾದ್ರೆ ಹದ್ದು ಮೀರಿ ಮಾತಾಡೋದನ್ನು ತಾವು ದಯಮಾಡಿ ನಿಲ್ಲಿಸಬೇಕು. ನಮ್ಮ ರಾಷ್ಟ್ರೀಯ ನಾಯಕರು ಅವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಇಷ್ಟು ಸಲ ಗೆದ್ದಿರೋದಕ್ಕೋಸ್ಕರ ಅವರ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ತಾವು ದಯಮಾಡಿ BJP ನಾಯಕರ ವಿರುದ್ಧ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವ್ರನ್ನ ಎದುರಿಸ್ತಕ್ಕಂಥ ಬೆದರಿಸ್ತಕ್ಕಂಥ ಕೆಲಸಕ್ಕೆ ಹೋಗೋಂಥದ್ದು. ಈಗೇನು ಮಂತ್ರಿಮಂಡಲ ವಿಸ್ತರಣೆ ಆಗ್ತದೆ, ಇದರಲ್ಲಿ ಏನಾದರೂ ಮಾಡಿ BJP ನಾಯಕರುಗಳ ವಿರುದ್ಧ ಮಾತಾಡಿ ನಾನು ಮಂತ್ರಿಗಿರಿಯನ್ನು ಗಿಟ್ಟಿಸ್ಕೋಬೋದು ಅಂತಕ್ಕಂಥ ಮುಂಚೂಣಿ ನಾಯಕತ್ವಕ್ಕೆ ಇವ್ರು ಏನು ಹೊರಟಿದ್ದಾರೆ, ಇದು ಯಾವುದೇ ರೀತಿಯಲ್ಲಿ ನಡೆಯಲ್ಲ. ಆಮೇಲೆ ಒಕ್ಕಲಿಗರದ್ದು ಏನು ನಾನು ಮುಂದಾಳತ್ವವನ್ನು ವಹಿಸಬೇಕು ಅಂತ ಮುಂದಕ್ಕೆ ಹೋಗಿದ್ದಾರೆ, ಅದು ಯಾವುದೇ ರೀತಿ ನಡೆಯಲ್ಲ. ತಾವು ರಿಯಲ್ ಎಸ್ಟೇಟ್ ಮಾಡಿ ಬಡವರು ಬಗ್ಗರು ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡಿದ್ದೀರಾ, ಇದನ್ನು ನಿಮ್ಮ ಕ್ಷೇತ್ರದ ಜನಗಳೇ ಹೇಳ್ತಾ ಇದ್ದಾರೆ. ತಾವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಮುಂದೊಂದು ಸಲ ಚುನಾವಣೆಗೆ ನಿಂತರೆ ನಿಮ್ಮನ್ನು ಮನೆಗೆ ಕಳ್ಸೋಕ್ಕೆ ನಿಮ್ಮ ಕ್ಷೇತ್ರದ ಜನ ರೆಡಿಯಾಗಿ ಕಾತುರಾಗಿ ನಿಂತಿದ್ದಾರೆ. ಎಲ್ಲ ಪಕ್ಷನೂ ನೀವು ಜಂಪಿಂಗ್ ಮಾಡಿ ಈಗ ಮಂತ್ರಿಮಂಡಲದಲ್ಲಿ ಸೇರ್ಕೋಬೇಕು ಅಂತ ಸಿದ್ದರಾಮಯ್ಯವ್ರ ಹತ್ರ ಹೋದರೆ ಅವ್ರು ತೆಗೆದು ಹೆಸರು ಅಂತ ಹೇಳಿ ಈಗ DK ಶಿವಕುಮಾರ್ ಸಾಹೇಬ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಇವತ್ತು ನಮ್ಮ ಪಕ್ಷದ ನಾಯಕರುಗಳನ್ನ ಬೈತಕ್ಕಂಥ ಕೆಲಸಕ್ಕೆ ಮುಂದಾಗಿರೋ. ಇದು ನಿಮಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ನ್ಯಾಯಾಲಯ ಮೇಲೆ ಮಿತಿ ಹಿಡಿದು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರ ವಿರುದ್ಧ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಇಟ್ಟು ಮಾತಾಡಬೇಕು ಅಂತಕ್ಕಂಥ ತಮ್ಮ ಮಾಧ್ಯಮದ ಮೂಲಕ